ಅಶ್ಯೂರೆನ್ಸ್ ಮಾಡಿದ್ರು. ಒಂದು ವೇಳೆ ಅಶ್ಯೂರೆನ್ಸ್ ಬಿಟ್ಟು ಬೇರೆ ನಿರ್ಧಾರ ಮಾಡಿದ್ರೆ ಮುನಿಯಪ್ಪ ಅವ್ರ ತೀರ್ಮಾನ ಏನು? ನಾನೀಗೇನು ಹೇಳಲ್ಲ, ಮುಖ್ಯಮಂತ್ರಿಗಳು ಮಾತಾಡಬೇಕಲ್ಲ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ನಾವು ಆಮೇಲಿನಿಂದ ನಿಮ್ಗೆ ಹೇಳಬೇಕು. ಸರ್, ಈಗ ಆಲ್ಮೋಸ್ಟ್ ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಿದ್ದಾರೆ ಸುಖದಣ್ಣ ಅವ್ರಿಗೆ ಟಿಕೆಟ್ ಅಂತ ಏನು ಅಫಿಷಿಯಲ್ ಘೋಷಣೆ ಒಂದು ಮಾಡಬೇಕಾಗಿದೆ. ಈ ನಡುವೆ ಯಾಕೆ ಇಷ್ಟೊಂದು ವಿರೋಧ, ಯಾಕೆ ಇಷ್ಟೊಂದು ಒಂದು ಕೋಲ್ಡ್ ವಾರ್, ಇದೆಲ್ಲ ರಾಜೀನಾಮೆ ಡ್ರಾಮಾ? ಇದು ವಿಶೇಷವಾಗಿ ಆಶ್ಚರ್ಯಕಾರಿ ಇದೆ. ಯಾರೂ ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ನಿನ್ನೆ ಪೂರ್ತಿ ಡ್ರಾಮಾನ ಸರ್, ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. ಕೆ ಎಚ್ ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಅಲ್ಲ, ಮುನಿಯಪ್ಪನವ್ರು ಗೆದ್ಕೊಂಬರ್ತಾರೆ. ಇಷ್ಟು ದಿನ ನಿರಾಯಸವಾಗಿದ್ದೀವಿ, 4 ವರ್ಷ ನಾವು ನಮಗೆ ನಾವೇ ರಾಜ್ಯರಿದ್ದೀವಿ, ಇದು ಕಷ್ಟ ಬೇಡ ಅಂತೇಳಿ ಒಂದು ಡ್ರಾಮಾ ಮಾಡಿದ್ದಾರೆ. ಮುನಿಯಪ್ಪ ಅವರು ಗೆದ್ರೆ ನಡೆಯಲ್ಲ ಕೋಲಾರದಲ್ಲಿ ಅಂತ ಯಾರಿಗೂ ಅಡ್ಡ ಹೋಗಿರಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು. ನನ್ನ ಕೆಲಸ ಡೆಲ್ಲಿ ಆಯಿತು, ನಾನಾಯಿತು, ಅಷ್ಟರಲ್ಲಿದ್ದನ್ನೇ. ಯಾರ ಕೆಲಸಕ್ಕೂ ನಾವು ಅಡ್ಡ ಹೋಗೋದು. ಆಶ್ಚರ್ಯ, ಏನು ಕಾರಣನ ಗೊತ್ತಿಲ್ಲ. ಬಟ್ ಇದು ಡ್ರಾಮಾ. ನಿಜವಾಗಿ ಇದು ಕೊಡೋವಂಥದ್ದಲ್ಲ. ಇದ್ರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ. ಆದ್ದರಿಂದ ಇಡೀ ಮಾಧ್ಯಮದವ್ರು ಹೇಳಿದ್ದೀರಿ ಇದೆಲ್ಲ ನಾಟಕ ಮಾಡಿದ್ದಾರೆ ಅಂತ. ನಾನು ಹೊಸದಾಗಿ ಹೇಳಬೇಕಾಗಿರೋದೇನು ಇಲ್ಲ. ಈ ಡ್ರಾಮಾದ ವಾಸ್ತವಾಂಶ ಯಾರೂ ರಾಜೀನಾಮೆ ಕೊಡಲ್ಲ.